ಡೆವಲಪ್ಮೆಂಟ್ ಟೆಕ್ನಿಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಒನ್ ಈಸ್ ಅಸೆಂಡಿಂಗ್ ಡೆವಲಪ್. ಆಲ್ರೆಡಿ ನೀನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂದರೆ ದಿಸ್ ಈಸ್ ದಿ ಫಿಗರ್, ದಿಸ್ ಈಸ್ ದಿ ಅಸೆಂಡಿಂಗ್ ಡೆವಲಪ್ಮೆಂಟ್. ಇದರಲ್ಲಿ ಏನಾಗಿದೆ, ಇದು ನಾವು ತಗೊಂಡಿರುವಂತಹ ಚೇಂಬರ್. ಈ ಚೇಂಬರ್ ಒಳಗೆ ಪೇಪರ್ನ ಏನು ಮಾಡಿದ್ದೀವಿ, ನಾವು ಹ್ಯಾಂಗ್ ಮಾಡಿದ್ವಿ. ಇದು ಹುಕ್ಕಲ್ಲಿ, ಇಲ್ಲಿ ಕಾಟನ್ ಥ್ರೆಡ್ ಇದೆ, ಕ್ಲಿಪ್. ಈ ಕ್ಲಿಪ್ಪಲ್ಲಿ ನಾವೇನು ಮಾಡಿದ್ದೀವಿ, ಪೇಪರ್ನ ತಗೊಂಡಿದ್ದೀವಿ. ಪೇಪರ್ ತಗೊಂಡಾಗ ಕೆಳಗೆ ಇರುವಂತಹದ್ದು ಬಾಟಮ್ ಆಫ್ ದಿ ಚೇಂಬರ್. ಇದರಲ್ಲಿ ಏನಾಗಿದೆ, ಸಾಲ್ವೆಂಟ್ ಇದೆ. ಸಾಲ್ವೆಂಟ್ ಜೊತೆಗೆ ನಾವು ಏನನ್ನು ಆ್ಯಡ್ ಮಾಡಿರ್ತೀವಿ, ಮೊಬೈಲ್ ಫೇಸ್ ಆ್ಯಡ್ ಮಾಡಿದ್ದೀವಿ. ಪೇಪರ್ ನಾವು ಇನ್ಸರ್ಟ್ ಮಾಡೋಕ್ಕಿಂತ ಮೊದಲು ಪೇಪರಲ್ಲಿ ಸ್ಪಾಟ್ನ ನಾವು ಮೈಕ್ರೋ ಪಿಪೆಟ್ ಯೂಸ್ ಮಾಡಿಕೊಂಡು ಒರಿಜಿನಲ್ ಸ್ಪಾಟ್ನ ಮಾರ್ಕ್ ಮಾಡಿದ್ದೀವಿ. ಮಾರ್ಕ್ ಮಾಡಿದ್ದಾಗ ಏನು ಮಾಡಿದ್ದೀವಿ, ಡಿಪ್ ಮಾಡಿದ್ವಿ. ಸ್ವಲ್ಪ ಪೋರ್ಷನ್ ಮಾತ್ರ ಏನಾಗಿದೆ, ಸಾಲ್ವೆಂಟಲ್ಲಿ ಡಿಪ್ ಆಗಿದೆ. ಡಿಪ್ ಆದಾಗ ಈ ಸಾಲ್ವೆಂಟ್ ಗ್ರಾವಿಟಿಗೆ ಎಗಿನೆಸ್ಟ್ ಆಗಿ, ದಟ್ ಮೀನ್ಸ್ ಅಪ್ವರ್ಡ್ ಏನಾಗ್ತಾ ಹೋಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ಫ್ಲೋ ಆದಾಗ ಈ ಒರಿಜಿನಲ್ ಸ್ಪಾಟ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಮೂವ್ ಆಗುತ್ತೆ ಸಾಲ್ವೆಂಟ್, ಸಾಲ್ವೆಂಟ್ ಫ್ರಂಟಿಂದ ಮುಂದೆ ಏನಾಗಲ್ಲ, ಅದು ಮೂವ್ ಆಗಲ್ಲ. ಇದು ಅಸೆಂಡಿಂಗ್ ಡೆವಲಪ್ಮೆಂಟ್. ಅಸೆಂಡಿಂಗ್ ಡೆವಲಪ್ನ ನಾವು ಗೋ ಅಪ್ ಅಂತ ಹೇಳ್ತೀವಿ. ಅಂದರೆ ಏನಾಗುತ್ತೆ, ಸಾಲ್ವೆಂಟ್ ಅಪ್ ಸೈಡ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಟೈಪ್. ನೆಕ್ಸ್ಟ್ ಒನ್ ಈಸ್ ಡಿಸೆಂಡಿಂಗ್ ಡೆವಲಪ್ಮೆಂಟ್. ಅಸೆಂಡಿಂಗ್ ಡಿಸೆಂಡಿಂಗ್ ಗೊತ್ತು. ಅಸೆಂಡಿಂಗ್ ಅಂದರೆ ರೈಸ್, ಡಿಸೆಂಡಿಂಗ್ ಅಂದರೆ ಏನಾಗ್ತಾ ಹೋಗುತ್ತೆ, ಡೌನ್ವರ್ಡ್ ಆಗ್ತಾ ಹೋಗುತ್ತೆ. ಡಿಸೆಂಡಿಂಗ್ ಡೆವಲಪ್ಮೆಂಟ್ನ ನಾವು ಡೌನ್ವರ್ಡ್ ಸ್ಲೋಪ್ ಅಂತ ಹೇಳ್ತೀವಿ. ಈ ಪಿಕ್ಚರ್ ನೋಡಿ, ಡೌನ್ವರ್ಡ್ ಸ್ಲೋಪ್ ನೆನಪಿರಬೇಕು. ಡಿಸೆಂಡಿಂಗ್ ಡೆವಲಪ್ನ ನಾವು ಡೌನ್ವರ್ಡ್ ಸ್ಲೋಪ್ ಅಂತ ಹೇಳ್ತೀವಿ. ದಿಸ್ ಈಸ್ ಕ್ಯಾರಿಡ್ ಔಟ್ ಇನ್ ಎ ಸ್ಪೆಷಲ್ ಚೇಂಬರ್. ಸ್ಪೆಷಲ್ ಚೇಂಬರ್ ತಗೊಳ್ತೀವಿ. ಈ ಸ್ಪೆಷಲ್ ಚೇಂಬರಲ್ಲಿ ಏನಾಗಿರುತ್ತೆ, ಸಾಲ್ವೆಂಟ್ ಹೋಲ್ಡರ್. ಇದು ಒಂದು ಸಾಲ್ವೆಂಟ್ ಹೋಲ್ಡರ್. ಅಸೆಂಡಿಂಗಲ್ಲಿ ನಾವು ಬಾಟಮಲ್ಲಿ ಸಾಲ್ವೆಂಟ್ನ ಆ್ಯಡ್ ಮಾಡ್ತಾ ಇದ್ವಿ. ಇದನ್ನ ಏನು ಮಾಡ್ತೀವಿ, ಅಪ್ ಸೈಡಲ್ಲಿ ಏನು ಮಾಡ್ತೀವಿ, ಟಾಪಲ್ಲಿ ಸಾಲ್ವೆಂಟ್ ಹಾಕ್ತೀವಿ. ಸಾಲ್ವೆಂಟ್ ಹೋಲ್ಡರ್ ಇದೆ. ಇಲ್ಲಿ ನೋಡಿ, ಆ್ಯಂಟಿ ರಾಡ್ ಇದೆ. ಇಲ್ಲಿ ನೋಡಿ, ಈ ರಾಡಲ್ಲಿ ತಗೊಂಡು ಏನು ಮಾಡಿದ್ದೀವಿ ನಾವು, ಸ್ಯಾಂಪಲ್. ಇದು ABCD ಯಾಕೆ ಮಾರ್ಕ್ ಮಾಡಿದ್ದೀವಿ ಅಂದರೆ, ಇಲ್ಲಿ ಸ್ಪಾಟ್, ಒರಿಜಿನಲ್ ಸ್ಪಾಟ್ನ ತಗೊಂಡಿದ್ದೀವಿ. ಯಾವಾಗಲೂ ಒಂದು ಸ್ಪಾಟ್ ತಗೊಳ್ಳಲ್ವ ನಾವು, ಮೋರ್ ದೆನ್ ಒಂದು ಸ್ಪಾಟ್ ತಗೊಳ್ತೀವಿ. ಸ್ಪಾಟ್ ತಗೊಂಡು ಅದರ ಮೂಮೆಂಟನ್ನು ನೋಡ್ತೀವಿ. ಯಾವುದು ನಮಗೆ ಕಣ್ಣಿಗೆ ವಿಜುವಲೈಸ್ ಆಗುತ್ತೆ ಆ ಸ್ಪಾಟ್ನ ನಾವು ತಗೊಳ್ತೀವಿ. ಸೊ ABCD ಅಂದರೆ ಏನಾಗಿದೆ, ಅಲ್ಲಿ ಸ್ಪಾಟ್ನ ಮಾರ್ಕ್ ಮಾಡಿರೋದು. ಸ್ಯಾಂಪಲ್ ಅಪ್ ಸೈಡ್ ಇದೆ. ಏನು ಮಾಡಿದೆ ಇಲ್ಲಿ, ದ ಸ್ಪಾಟ್ ಈಸ್ ಕೆಪ್ಟ್ ಅಟ್ ದಿ ಟಾಪ್. ಸ್ಪಾಟ್ನ ನಾವು ಎಲ್ಲಿ ಮಾಡಿದ್ದೀವಿ, ಟಾಪಲ್ಲಿ, ಸಾಲ್ವೆಂಟ್ ಟಾಪಲ್ಲಿದೆ. ನಾವು ಇಲ್ಲಿ ಏನು ಮಾಡಿದ್ದೀವಿ, ಸ್ಪಾಟ್, ಒರಿಜಿನಲ್ ಸ್ಪಾಟ್ ಕೂಡ ಏನು ಮಾಡಿದ್ದೀವಿ, ಫಸ್ಟ್ ಒಂದು ಲೈನ್ ತಗೊಂಡಿದ್ವಿ. ಲೈನ್ ಮೇಲೆ ಏನು ಮಾಡಿದ್ದೀವಿ, ಒರಿಜಿನಲ್ ಸ್ಪಾಟ್ನ ನಾವು ಟಾಪಲ್ಲೇ ಕೆಪ್ಟ್ ಮಾಡಿದ್ದೀವಿ. ಸಾಲ್ವೆಂಟ್ ಫ್ಲೋಸ್ ಡೌನ್ ದಿ ಪೇಪರ್. ಈ ಡೌನಲ್ಲಿ ಏನಾಗ್ತಾ ಹೋಗುತ್ತೆ, ಸಾಲ್ವೆಂಟ್ ಮೂವ್ ಆಗ್ತಾ ಹೋಗುತ್ತೆ ಟುವರ್ಡ್ಸ್ ದಿ ಗ್ರಾವಿಟಿ. ಅಸೆಂಡಿಂಗ್ ಅಗೇನೆಸ್ಟ್ ದಿ ಗ್ರಾವಿಟಿ ಆಗ್ತಿತ್ತು. ದಿಸ್ ಈಸ್ ಟುವರ್ಡ್ಸ್ ದಿ ಗ್ರಾವಿಟಿ. ಇನ್ ದಿಸ್ ಮೆಥಡ್ ಸಾಲ್ವೆಂಟ್ ಮೂವ್ಸ್ ಫ್ರಮ್ ಟಾಪ್ ಟು ಬಾಟಮ್. ಇದರಲ್ಲಿ ಏನಾಗುತ್ತೆ, ಸಾಲ್ವೆಂಟ್ ಮೂವ್ಸ್ ಫ್ರಮ್ ಟಾಪ್ ಟು ಬಾಟಮ್ ಈಸ್ ಕಾಲ್ಡ್ ಆಸ್ ಎ ಡಿಸೆಂಡಿಂಗ್ ಡೆವಲಪ್ಮೆಂಟ್. ಇದ್ರ ಬಗ್ಗೆ ನೀವು ಸ್ವಲ್ಪ ಬರೆದ್ರೆ ಸಾಕು, ಜಾಸ್ತಿ ಏನು ಬೇಡ. ಡಿಸೆಂಡಿಂಗ್ ಡೆವಲಪ್ಮೆಂಟ್ ಅಂದರೆ ಏನು, ಈ ಫಿಗರ್ನ ನೀವು ಡ್ರಾ ಮಾಡಿದರೆ ಸಾಕು, ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಇದು ಏನಿದೆ ಈ ರೀತಿ ಯಾಕೆ ಮಾಡಿರೋದಂದರೆ, ಸಪರೇಟೆಡ್ ಎಡ್ಜ್ ಟು ಅಲೋ ಸಾಲ್ವೆಂಟ್ ಟು ಫ್ಲೋ ಯೂನಿಫಾರ್ಮ್ಲಿ ಆಫ್ ದಿ ಪೇಪರ್. ಎಲ್ಲ ಕಡೆಗೆ ಯೂನಿಫಾರ್ಮ್ ಆಗಿ, ಏನಂದರೆ ಯೂನಿಫಾರ್ಮ್ ಅಂದರೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗೋಕ್ಕೆ. ಸಾಲ್ವೆಂಟ್ ಅಪ್ಪಲ್ಲಿರುತ್ತೆ, ಅಪ್ ಟು ಡೌನ್ ಏನಾಗ್ತಾ ಹೋಗುತ್ತೆ, ಸಾಲ್ವೆಂಟ್ ಮೂವ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಡಿಸೆಂಡಿಂಗ್ ಡೆವಲಪ್ಮೆಂಟ್ ಅಂತೀವಿ. ಡಿಸೆಂಡಿಂಗ್ ಡೆವಲಪ್ನ ನಾವು ಡೌನ್ವರ್ಡ್ ಸ್ಲೋಪ್ ಅಂತಲೂ ಹೇಳ್ತೀವಿ. ದಿಸ್ ಈಸ್ ಸೆಕೆಂಡ್ ಸ್ಟೆಪ್ ಟೈಪ್ಸ್. ಥರ್ಡ್ ಒನ್ ಈಸ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಡೆವಲಪ್ಮೆಂಟ್. ಅಸೆಂಡಿಂಗು ಇರುತ್ತೆ, ಡಿಸೆಂಡಿಂಗು ಇರುತ್ತೆ. ನೋಡಿ, ಇಲ್ಲಿಯೂ ಇದೆ, ಹೀಗೂ ಇದೆ. ಎರಡು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಟೆಕ್ನಿಕ್ ಎರಡನ್ನೂ ತಗೊಂಡು ಹೇಳುವಂಥದ್ದೇ ಅಸೆಂಡಿಂಗ್ ಡಿಸೆಂಡಿಂಗ್ ಕ್ರೊಮೊಟೋಗ್ರಫಿ. ಅಂದರೆ ಅಸೆಂಡಿಂಗು ಇರುತ್ತೆ, ಇಲ್ಲಿ ಡಿಸೆಂಡಿಂಗು ಇರುತ್ತೆ.
ಇಲ್ಲೇನಾಗ್ತಿರುತ್ತೆ, ಸಪರೇಷನ್ ಆಗುವಂತಹ ಲೆಂತ್ ಏನಾಗಿದೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಸಪರೇಷನ್ ಆಗೋದೇನಾಗುತ್ತೆ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಸ್ಟ್ ನಾವೇನು ಮಾಡ್ತೀವಿ, ಅಸೆಂಡಿಂಗ್ ಅಂದರೆ ಏನಾಗಿರುತ್ತೆ, ಡೌನ್ ಟು ಅಪ್, ಕೆಳಗಿಂದ ಏನಾಗ್ತಾ ಹೋಗುತ್ತೆ, ಸಾಲ್ವೆಂಟ್ ಅಪ್ವರ್ಡ್ ಮೂವ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ಡಿಸೆಂಡಿಂಗ್ ಟೆಕ್ನಿಕ್ ಆಗ್ತಾ ಹೋಗುತ್ತೆ. ಸಿಯರ್ ಇಲ್ಲೇನಾಗ್ತಾ ಇದೆ, ಸಾಲ್ವೆಂಟ್ ಇದೆ, ಹೀಗೇನಾಗುತ್ತೆ ಮೂವ್ ಆಗಿ ಮತ್ತೇನಾಗುತ್ತದು ಡಿಸೆಂಡಿಂಗ್ ಆಗಿ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಬೋತ್ ಕಾಂಬಿನೇಷನ್ ಆಫ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ನ ನಾವೇನಂತ ಹೇಳ್ತೀವಿ, ಅಸೆಂಡಿಂಗ್ ಡಿಸೆಂಡಿಂಗ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಲೆಂತ್ ಜಾಸ್ತಿ ಇರೋದ್ರಿಂದ ಸಪರೇಷನ್ ಆಗೋದು ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಫಸ್ಟು ಅಸೆಂಡಿಂಗ್ ಟೆಕ್ನಿಕ್ನ ತಗೊಳ್ತೀವಿ, ಅದಾದಮೇಲೆ ಡಿಸೆಂಡಿಂಗ್ ಟೆಕ್ನಿಕ್ ಆಗುತ್ತೆ. ಅಸೆಂಡಿಂಗ್ ಟೆಕ್ನಿಕ್ ಈಸ್ ಫಾಲೋಡ್ ಬೈ ದಿ ಡಿಸೆಂಡಿಂಗ್ ಟೆಕ್ನಿಕ್ ಆಗಿರುತ್ತೆ. ಇದು ಥರ್ಡ್ ಟೈಪ್. ಲಾಸ್ಟ್ ಒನ್ ಈಸ್ ಸರ್ಕ್ಯುಲರ್ ಆರ್ ರ್ಯಾಡಿಕಲ್ ಡೆವಲಪ್ಮೆಂಟ್. ಇದರಲ್ಲಿ ಏನಾಗಿರುತ್ತೆ, ಈ ಸರ್ಕ್ಯುಲರ್ ಪೇಪರ್ನ ಸೆಂಟರಲ್ಲಿ ನಾವೇನು ಮಾಡ್ತೀವಿ, ಸ್ಪಾಟ್ನ ಮಾಡ್ತೀವಿ ಮೈಕ್ರೋಪಿಪೆಟ್ ತಗೊಂಡು. ಈ ರೀತಿ ನೀವು ಸೆಕೆಂಡ್ PUCಯಲ್ಲಿ ಪೇಪರ್ ಕ್ರೊಮೊಟೋಗ್ರಫಿ ಮಾಡಿರ್ತೀರ. ಈ ರೀತಿಯೇ ಫಿಲ್ಟರ್ ಪೇಪರ್ ತಗೊಂಡು, ವೈಟ್ಮ್ಯಾನ್ ಫಿಲ್ಟರ್ ಪೇಪರ್ ಕೊಟ್ಟಿರ್ತಾರೆ, ಸ್ಪಾಟ್ ತಗೊಂಡು ನೀವು ಪ್ರಾಕ್ಟಿಕಲ್ ಮಾಡಿರ್ತೀರ. ಏನಾಗಿರುತ್ತೆ, ಈ ಸರ್ಕ್ಯುಲರಲ್ಲಿ ಸೆಂಟರಲ್ಲಿ ಏನು ಮಾಡ್ತೀವಿ, ಸ್ಪಾಟ್ನ ಮಾರ್ಕ್ ಮಾಡ್ತೀವಿ. ಏನಾಗುತ್ತೆ, ಇಲ್ಲಿ ಮಾರ್ಕ್ ಮಾಡಿದಾಗ ಆ ಸ್ಯಾಂಪಲ್ ಏನಾಗುತ್ತೆ, ಎಲ್ಲ ಡೈರೆಕ್ಷನಲ್ಲೂ ಏನಾಗ್ತಾ ಹೋಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯೂನಿಫಾರ್ಮ್ಲಿ ಎಲ್ಲ ಡೈರೆಕ್ಷನಲ್ಲೂ ಸೆಂಟರಲ್ಲಿ ಸ್ಪಾಟ್ ಮಾಡಿರುವಂತಹ ಮಾರ್ಕ್ ಏನಾಗುತ್ತೆ, ಎಲ್ಲ ಕಡೆಗೂ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲ್ಲ ಡೈರೆಕ್ಷನಲ್ಲೂ ಸಾಲ್ವೆಂಟ್ ಏನಾಗ್ತಾ ಹೋಗುತ್ತೆ, ಸ್ಪ್ರೆಡ್ ಅಂದರೆ ಫ್ಲೋ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಏನು ಬೇಡ, ಇಷ್ಟೇ ಸಾಕು. ಎಲ್ಲಿವರೆಗೂ ಮೂವ್ ಆಗುತ್ತೆ ಅಂದರೆ ಅಪ್ ಟು ಸಾಲ್ವೆಂಟ್ ಫ್ರಂಟ್ವರೆಗೂ ಏನಾಗ್ತಾ ಹೋಗುತ್ತೆ, ಸಾಲ್ವೆಂಟು ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಅಂದರೆ ಏನಾಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ಇದರಲ್ಲಿ ನಾವು ಏನಂದರೆ ಬರೀ ಸ್ಪಾಟ್ ಮಾಡಬೇಕು ಅಂತಲೇ ಇಲ್ಲ, ಮೈಕ್ರೋಪಿಪೆಟ್ ತಗೊಂಡು ಸ್ಪ್ರೇ ಮೆಥಡಲ್ಲೂ ಕೂಡ ನಾವೇನು ಮಾಡ್ಬೋದು. ಸ್ಪ್ರೇ ಮೆಥಡ್ ನಿಮಗೆ ಅದು ನೆಕ್ಸ್ಟಲ್ಲಿ ಬರುತ್ತೆ. ಇದು ಮೈಕ್ರೋಪಿಪೆಟ್ ತಗೊಂಡು ಫಸ್ಟ್ ನಾವೇನು ಮಾಡ್ತೀವಿ, ಸ್ಪಾಟ್ ಮಾಡ್ತೀವಿ. ಸ್ಪಾಟ್ ಮಾಡಿದ್ಮೇಲೆ ಅದೇನಾಗ್ತಾ ಹೋಗುತ್ತೆ, ಎಲ್ಲ ಡೈರೆಕ್ಷನಲ್ಲೂ ಫ್ಲೋ ಆಗ್ತಾ ಹೋಗುತ್ತೆ. ಜಸ್ಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕು. ಲಾಸ್ಟ್ ಸ್ಟೆಪ್ಪು ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಲಾಸ್ಟ್ ಸ್ಟೆಪ್ ಇರುವಂಥದ್ದು ಯಾವುದು ಅಂದರೆ ಡಿಟೆಕ್ಟಿಂಗ್ ಆರ್ ವಿಜುವಲೈಸಿಂಗ್ ಏಜೆಂಟ್. ಡಿಟೆಕ್ಟ್ ಮಾಡೋದು ಅಥವಾ ವಿಜುವಲೈಸಿಂಗ್ ಏಜೆಂಟ್ ಅಂದರೆ ನಮಗೆ ಮಾರ್ಕ್ ಕಾಣುವಂಥದ್ದು, ನಾವು ಅಬ್ಸರ್ವ್ ಮಾಡುವಂಥದ್ದು. ಏನಾಗಿರುತ್ತೆ, ಒರಿಜಿನಲ್ ಸ್ಪಾಟಿಂದ ಸಾಲ್ವೆಂಟು ಸರ್ಟೈನ್ ಡಿಸ್ಟೆನ್ಸಲ್ಲಿ ಮೂವ್ ಆಗಿರುತ್ತೆ. ಅದನ್ನು ನಾವು ಕ್ರೊಮೊಟೋಗ್ರಾಮಲ್ಲಿ ನೋಡ್ತೀವಿ. ಯಾವಾಗ ಅಂದರೆ ಚೇಂಬರಿಂದ ನಾವು ಹೊರಗೆ ನಾವು ಸಾಲ್ವೆಂಟ್ನ ಪೇಪರ್ನ ತಗೊಳ್ತೀವಿ. ಪೇಪರ್ ತಗೊಂಡಾಗ ಅದರಲ್ಲಿ ಏನಾಗಿರುತ್ತೆ, ಸ್ಪಾಟ್ ಏನಾಗಿರುತ್ತೆ, ಮೂವ್ ಆಗಿರುತ್ತೆ. ಮೂವ್ ಆಗಿರೋದನ್ನ ನಾವೇನು ಮಾಡ್ತೀವಿ, ಯೂಸಿಂಗ್ ಪೆನ್ಸಿಲ್ ಆ ಮಾರ್ಕ್ನ ಮಾಡ್ತೀವಿ. ಒರಿಜಿನಲ್ ಸ್ಪಾಟ್ನ ನಾವು ಇಡಬೇಕಾದ್ರೆ ಒಂದು ಒರಿಜಿನಲ್ ಲೈನ್ನ ಯೂಸಿಂಗ್ ಪೆನ್ಸಿಲ್ ಮಾರ್ಕ್ ಮಾಡಿದ್ವಿ. ಅದೇ ರೀತಿ ಸಾಲ್ವೆಂಟ್ ಫ್ಲೋ ಆಗಿರೋದನ್ನು ಕೂಡ ನಾವೇನು ಮಾಡ್ತೀವಿ, ಯೂಸಿಂಗ್ ಪೆನ್ಸಿಲ್ ಆ ಪೊಸಿಷನ್ನ ಮಾರ್ಕ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಹಾಗೆ ಅಟ್ಮಾಸ್ಫಿಯರಿಕ್, ಹಾಗೆ ನಾವು ಏನು ಓಪನ್ ಪ್ಲೇಸಲ್ಲಿ ಏನು ಮಾಡ್ತೀವಿ, ಕ್ರೊಮೊಟೋಗ್ರಾಮ್ ಅಥವಾ ನಾವು ಯೂಸ್ ಮಾಡಿರುವಂತಹ ಪೇಪರಲ್ಲಿ ಸಾಲ್ವೆಂಟ್ ಮೂವ್ ಆಗಿರೋದನ್ನು ಡ್ರೈ ಆಗೋಕ್ಕೆ ಹಾಗೇ ಇಡ್ತೀವಿ. ಇಲ್ಲಾಂದರೆ ಹೇರ್ ಡ್ರೈ ತಗೊಂಡು ಕೂಡ ಏನು ಮಾಡ್ಬೋದು, ಸ್ಪ್ರೇ. ಇಲ್ಲಾಂದರೆ ಡೈರೆಕ್ಟ್ ಸನ್ ರೇಸಲ್ಲಿ ಕೂಡ ಅದೇನಾಗುತ್ತೆ, ಡ್ರೈ ಆಗಿ ಹೋಗುತ್ತೆ. ಈ ಸ್ಯಾಂಪಲ್ನ ನಾವು ಏನು ಮಾಡ್ಬೋದು, ಡೈರೆಕ್ಟಾಗಿ ಸನ್ ರೇಸ್ ಮೂಲಕನೂ ಬೇಕಾದರೆ ನಾವು ಡ್ರೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ಏನು ಮಾಡ್ಬೋದು, ಹೇರ್ ಡ್ರೈಯರ್ನ ಯೂಸ್ ಮಾಡಿಕೊಂಡು ಕೂಡ ಏನು ಮಾಡ್ಬೋದು, ನಾವು ಕ್ರೊಮೊಟೋಗ್ರಾಮ್ನ ಡ್ರೈ ಮಾಡ್ಕೊಳ್ಬೋದು. ಇದು ಡ್ರೈಯಿಂಗ್ ಆಫ್ ಕ್ರೊಮೊಟೋಗ್ರಾಮ್ ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ, ಚೇಂಬರಿಂದ ಹೊರಗೆ ತಗೊಂಡಿದ್ದೀವಿ ಪೇಪರ್ ಆದಾಗ ಅದು ಮಾರ್ಕ್ ಆಗಿದೆ, ಒರಿಜಿನಲ್ಲಿಂದ ಸಮ್ ಡಿಸ್ಟೆನ್ಸ್ ಮೂವ್ ಆಗಿದೆ. ಆ ಪೊಸಿಷನ್ನ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡಿದ್ದೀವಿ. ಅದನ್ನು ಡ್ರೈ ಮಾಡಬೇಕು. ಸನ್ ರೇಸಿಗೆ ಇಟ್ಟಾಗ
ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದು ಡ್ರೈ ಆಗೋಕ್ಕೆ. ಸಿಂಪಲ್ಲಾಗಿ ನಮಗೆ ಬೇಗ ಬೇಕು ಅಂದರೆ ನಾವೇನು ಮಾಡ್ತೀವಿ, ಹೇರ್ ಡ್ರೈ ಯೂಸ್ ಮಾಡಿಕೊಂಡು ಅದನ್ನು ಡ್ರೈ ಮಾಡ್ತೀವಿ. ಇದನ್ನು ಡ್ರೈಯಿಂಗ್ ಆಫ್ ಕ್ರೊಮೊಟೋಗ್ರಾಮ್ ಅಂತ ಹೇಳ್ತೀವಿ. ಕ್ರೊಮೊಟೋಗ್ರಾಫ್ ಆದಮೇಲೆ ಹೇಗೆ ನಾವು ಡಿಟೆಕ್ಟ್ ಮಾಡ್ತೀವಿ ಅಂತೇಳಿ, ಬಿಫೋರ್ ವಿಜುವಲೈಸಿಂಗ್ ಏಜೆಂಟ್ ನಾವೇನು ಮಾಡಬೇಕು, ಕ್ರೊಮೊಟೋಗ್ರಾಮ್ನ ಡ್ರೈ ಮಾಡ್ತಾ ಇದ್ದೀವಿ. ಡ್ರೈ ಆದಮೇಲೆ ವಿಜುವಲೈಸಿಂಗ್ ಮಾಡ್ತೀವಿ. ಕಲರ್ಡ್ ಸಬ್ಸ್ಟೆನ್ಸ್ ಆಗಿದ್ರೆ ಅದೇನಾಗುತ್ತೆ, ನಮಗೆ ಡೈರೆಕ್ಟ್ಲಿ ವಿಜುವಲೈಸ್ ಆಗುತ್ತೆ. ಬಟ್ ನಾವು ಯಾವಾಗಲೂ ಕಲರ್ಡ್ ಸಬ್ಸ್ಟೆನ್ಸ್ ತಗೊಳ್ಳಲ್ಲ, ಅದೇನಾಗಿರುತ್ತೆ ಕಲರ್ಲೆಸ್ ಸಬ್ಸ್ಟೆನ್ಸ್ ಕೂಡ ಆಗಿರುತ್ತೆ. ಸೊ ಅಂತಹ ಸ್ಪಾಟ್ನ ನಾವು ಡಿಟೆಕ್ಟ್ ಮಾಡಬೇಕಾದ್ರೆ 2 ರೀತಿಯ ಮೆಥಡ್ನ ಯೂಸ್ ಮಾಡ್ತೀವಿ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಮೆಥಡ್ನ ತಗೊಳ್ತೀವಿ. ಫಿಸಿಕಲ್ ಮೆಥಡ್ನ ನಾನ್ ಸ್ಪೆಸಿಫಿಕ್ ಮೆಥಡ್ ಅಂತ ಹೇಳ್ತೀವಿ. ಕೆಮಿಕಲ್ ಮೆಥಡ್ನ ಸ್ಪೆಸಿಫಿಕ್ ಮೆಥಡ್ ಆರ್ ಸ್ಪ್ರೇಯಿಂಗ್ ಮೆಥಡ್ ಅಂತ ಹೇಳ್ತೀವಿ. ವಿಜುವಲೈಸಿಂಗ್ ಏಜೆಂಟ್ ನಾವು ವಿಜುವಲ್ ಮಾಡಬೇಕು ಅಂತಾದರೆ 2 ಮೆಥಡ್ ತಗೊಳ್ತೀವಿ. ಫಿಸಿಕಲ್ ಮತ್ತು ಕೆಮಿಕಲ್ ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಪಾಟ್ನ ಡಿಟೆಕ್ಟ್ ಮಾಡ್ತೀವಿ. ಯಾವ್ಯಾವುದು ಅಂದರೆ ನಾನ್ ಸ್ಪೆಸಿಫಿಕ್ ಮೆಥಡ್, ಅನದರ್ ಒನ್ ಈಸ್ ಸ್ಪ್ರೇಯಿಂಗ್ ಮೆಥಡ್. ನಾನ್ ಸ್ಪೆಸಿಫಿಕ್ ಫಿಸಿಕಲ್ ಮೆಥಡ್ ಆಗಿರುತ್ತೆ, ಸ್ಪ್ರೇಯಿಂಗ್ ಮೆಥಡ್ ಏನಾಗಿರುತ್ತದು ಕೆಮಿಕಲ್ ಮೆಥಡ್ ಆಗಿರುತ್ತೆ. ನಾನ್ ಸ್ಪೆಸಿಫಿಕ್ ಮೆಥಡ್ ಅಂದರೆ ಏನಾಗಿರುತ್ತೆ, ಅಯೋಡಿನ್ ಚೇಂಬರ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಯಾವುದದು, ಅಯೋಡಿನ್ ಚೇಂಬರ್. ಅಯೋಡಿನ್ ಚೇಂಬರ್ ಒಳಗೆ ಏನು ಮಾಡ್ತೀವಿ ನಾವು, ಕ್ರೊಮೊಟೋಗ್ರಾಮ್ನ ಹಾಕಿದಾಗ ಏನಾಗುತ್ತೆ, ನಾವು ಅಂಡರ್ ದಿ ಯು ವಿ ಲೈಟ್, ಯು ವಿ ಲೈಟರಲ್ಲಿ ಏನಾಗಿರುತ್ತೆ ಫ್ಲೋರೋಸೆಂಟ್ ಕಾಂಪೌಂಡ್ ತಗೊಂಡಾದಾಗ ಅದೇನಾಗಿರುತ್ತೆ, ಸ್ಪಾಟು ಡಾರ್ಕ್ ಆಗಿ ಕಾಣುತ್ತೆ. ಡಾರ್ಕ್ ಆಗಿ ಕಂಡಾಗ ನಮಗೆ ಯೂಸುವಲೈಸ್ ಆಗುತ್ತೆ ಸ್ಪಾಟು. ಸೊ ನಾನ್ ಸ್ಪೆಸಿಫಿಕ್ ಮೆಥಡ್ ಅಂದರೆ ಫಿಸಿಕಲ್ ಮೆಥಡ್. ಏನು ಮಾಡ್ತೀವಿ, ಯು ವಿ ಲೈಟಲ್ಲಿ ಫಸ್ಟ್ ಏನು ಮಾಡ್ತೀವಿ, ಆ ಕ್ರೊಮೊಟೋಗ್ರಾಮಲ್ಲಿ ನಾವೇನು ಮಾಡ್ತೀವಿ, ಫ್ಲೋರೋಸೆಂಟ್ ಮೆಟೀರಿಯಲ್ನ ಆ್ಯಡ್ ಮಾಡೋದ್ರಿಂದ, ಫ್ಲೋರೋಸೆಂಟ್ ಮೆಟೀರಿಯಲ್ ಇರೋದ್ರಿಂದ ಯು ವಿ ಅಂಡರ್ಗೆ ಯು ವಿ ಲೈಟ್ ನಮಗೆ ಕ್ರೊಮೊಟೋಗ್ರಾಫಲ್ಲಿಂಥ ಸ್ಪಾಟ್ ನಮಗೆ ಡಾರ್ಕ್ ಆಗಿ ಕಂಡು ನಮಗೆ ವಿಜುವಲೈಸ್ ಆಗುತ್ತೆ. ಅದು ಫಿಸಿಕಲ್ ಮೆಥಡ್. ಸ್ಪೆಸಿಫಿಕ್ ಮೆಥಡ್, ಕೆಮಿಕಲ್ ಮೆಥಡ್ ಅಂದರೆ ಸ್ಪ್ರೇಯಿಂಗ್ ಮೆಥಡ್. ಏನು ಮಾಡ್ತೀವಿ, ನಾವು ಸ್ಪ್ರೇ ಮಾಡ್ತೀವಿ. ಕ್ರೊಮೊಟೋಗ್ರಾಮ್ ಮೇಲೆ ಸ್ಪ್ರೇ ಮಾಡಿದಾಗ ನಮಗೆ ಸ್ಪಾಟು ಡಾರ್ಕ್ ಆಗಿ ಕಾಣುತ್ತೆ. ಎಕ್ಸಾಂಪಲ್ ಫೆರಿಕ್ ಕ್ಲೋರೈಡ್. ಕೆಮಿಕಲ್ ಮೆಥಡ್ಗೆ ಎಕ್ಸಾಂಪಲ್ ಯಾವುದು, ಫೆರಿಕ್ ಕ್ಲೋರೈಡ್. ಕ್ರೊಮೊಟೋಗ್ರಾಮ್ ತೊಗೊಳ್ತೀವಿ. ಕ್ರೊಮೊಟೋಗ್ರಾಮ್ ಅಂದರೆ ಏನಾಗಿರುತ್ತೆ, ಸ್ಪಾಟ್ಗಳ ಡಿಸ್ಟೆನ್ಸ್ ಎಲ್ಲ ಮೂವ್ ಆಗಿರುತ್ತಲ್ಲ, ಅದ್ರ ಮೇಲೆ ಏನು ಮಾಡ್ತೀವಿ, ಸ್ಪಾಟ್ ನಮಗೆ ಡ್ರೈ ಆಗಿರೋದ್ರಿಂದ ನೀಟಾಗಿ ಕಾಣಲ್ಲ. ಸೊ ಅದ್ರ ಮೇಲೆ ಸ್ಪ್ರೇ ಮಾಡೋದ್ರಿಂದ, ಕೆಮಿಕಲ್ಸ್ನ ತಗೊಂಡು ಸ್ಪ್ರೇ ಮಾಡೋದ್ರಿಂದ ನಮಗೆ ಡಾರ್ಕ್ ಆಗಿ ಸ್ಪಾಟ್ ಕಾಣುತ್ತೆ. ನಮ್ಮ ಕಣ್ಣಿಗೆ ಅದು ವಿಸಿಬಲ್ ಆಗುತ್ತೆ. ಎಕ್ಸಾಂಪಲ್ ಯಾವುದು, ಫೆರಿಕ್ ಕ್ಲೋರೈಡ್ನ ನಾವು ಸ್ಪ್ರೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ನಾವು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ, ಯು ವಿ ಮೆಥಡ್, ಪೇಪರ್ ಕ್ರೊಮೊಟೋಗ್ರಫಿ ಮೆಥಡ್ ಮಾಡಬೇಕಾದ್ರೆ. ನೆಕ್ಸ್ಟ್ ಒನ್ ಈಸ್ ಆರ್ ಎಫ್ ವ್ಯಾಲ್ಯೂ. ನಾವು ಎಲ್ಲ ಮೆಥಡ್ ಮಾಡಿ ಆಗಿದೆ. ಕ್ರೊಮೊಟೋಗ್ರಾಮ್ನು ಆಯಿತು, ನಮಗೆ ಸ್ಪಾಟ್ಗಳು ವಿಜುವಲೈಸ್ ಆಯಿತು. ವಿಜುವಲೈಸ್ ಆದಮೇಲೆ ರಿಟೆನ್ಷನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ರಿಟೆನ್ಷನ್ ಫ್ಯಾಕ್ಟರ್ ಅಂದರೆ ಏನು ಅಂದರೆ, ಆರ್ ಎಫ್ ಈಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್, retention factor is the ratio of distance traveled by the solute to the distance traveled by a solvent. ಡಿಸ್ಟೆನ್ಸ್ ಸೊಲ್ಯೂಟ್ ಟ್ರಾವೆಲ್ ಆಗುವಂತಹ ಡಿಸ್ಟೆನ್ಸ್ ಟು ದಿ ಸಾಲ್ವೆಂಟ್ ಟ್ರಾವೆಲ್ ಆದಂತಹ ಡಿಸ್ಟೆನ್ಸ್ನ ನಾವು ರಿಟೆನ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ ಪೇಪರ್ ಕ್ರೊಮೊಟೋಗ್ರಫಿ ದ ರಿಸಲ್ಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದಿ ಆರ್ ಎಫ್ ವ್ಯಾಲ್ಯೂ. ಪೇಪರ್ ಕ್ರೊಮೊಟೋಗ್ರಫಿಯಲ್ಲಿ ನಮಗೆ ಸಪರೇಷನ್ ಆಗುತ್ತೆ, ಅದನ್ನು ನಾವು ರೆಪ್ರೆಸೆಂಟ್ ಮಾಡೋದು ಆರ್ ಎಫ್ ವ್ಯಾಲ್ಯೂ ಇಂದ ಮಾಡ್ತೀವಿ. ಆರ್ ಎಫ್ ವ್ಯಾಲ್ಯೂ ಹೇಗೆ ಮಾಡ್ತೀವಿ ಅಂದರೆ, ಮೈಗ್ರೇಷನ್ ಆಫ್ ಸೊಲ್ಯೂಟ್ ರಿಲೇಟೆಡ್ ಟು ಸಾಲ್ವೆಂಟ್ ಫ್ರಂಟ್. ಸೊಲ್ಯೂಟ್ ಮೈಗ್ರೇಟ್ ಆಗುತ್ತಲ್ಲ, ಅದು ತಗೊಳ್ತೀವಿ. ಸೊ ಆರ್ ಎಫ್ ಈಸ್ ದಿ ರೇಷಿಯೋ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಸೊಲ್ಯೂಟ್ ಟು ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಸಾಲ್ವೆಂಟ್. ಇನ್ ಪೇಪರ್ ಕ್ರೊಮೊಟೋಗ್ರಫಿ ಆರ್ ಎಫ್ ವ್ಯಾಲ್ಯೂ ಈಸ್ ಆಲ್ವೇಸ್ 1 ಆರ್ ಕ್ಲೋಸ್ಡ್ ಟು 1. ಅದು 1ಗೆ ಏನಾಗಿರುತ್ತೆ, ಕ್ಲೋಸ್ಡ್ ಆಗಿರುತ್ತೆ. ಆರ್ ಎಫ್ ವ್ಯಾಲ್ಯೂ ನಿಮಗೆ 1 ಮಾರ್ಕಿಗೆ ಕೇಳ್ಬೋದು. ಇನ್ ಪೇಪರ್ ಕ್ರೊಮೊಟೋಗ್ರಫಿಲಿ ಆರ್ ಎಫ್ ವ್ಯಾಲ್ಯೂ ಏನಾಗಿರುತ್ತೆ, ಕ್ಲೋಸ್ಡ್ ಟು 1 ಅಥವಾ ಅದು ಕ್ಲೋಸ್ಡ್ ಟು 1 ಆಗಿರುತ್ತೆ. ಅಪ್ಲಿಕೇಶನ್, ಎಲ್ಲೆಲ್ಲಿ ಪೇಪರ್ ಕ್ರೊಮೊಟೋಗ್ರಫಿನ ಯೂಸ್ ಮಾಡ್ತೀವಿ ಅಂತ ಇದು 1 ಆರ್ 2 ಮಾರ್ಕಿಗೆ ಕೇಳ್ಬೋದು.
ಇಂಪ್ಯೂರಿಟೀಸ್ನ ನಾವು ಐಡೆಂಟಿಫಿಕೇಷನ್ ಮಾಡೋಕ್ಕೋಸ್ಕರ ಪೇಪರ್ ಕ್ರೊಮಟೋಗ್ರಫಿನ ಯೂಸ್ ಮಾಡ್ತೀವಿ. ಆ್ಯಂಡ್ ಐಡೆಂಟಿಫಿಕೇಷನ್ ಆಫ್ ಡ್ರಗ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಪ್ರೋಟೀನ್ಸ್ ಅದನ್ನೆಲ್ಲ ಸಪ್ರೇಷನ್ಸ್ ಮಾಡೋಕ್ಕೆ ಪೇಪರ್ ಕ್ರೊಮಟೋಗ್ರಫಿ ಯೂಸ್ ಮಾಡ್ತೀವಿ. ಮಿಕ್ಸ್ಚರ್ ಆಫ್ ಡ್ರಗ್ಸ್ನ ಸಪ್ರೇಷನ್ ಮಾಡೋಕ್ಕೆ ಕೂಡ ನಾವು ಪೇಪರ್ ಕ್ರೊಮಟೋಗ್ರಫಿನ ಯೂಸ್ ಮಾಡ್ತೀವಿ. ಅಪ್ಲಿಕೇಶನ್ ಆಫ್ ಪೇಪರ್ ಕ್ರೊಮಟೋಗ್ರಫಿ 1 ಮಾರ್ಕಿಗೆ ಕೇಳ್ತಾರೆ. ನಿಮಗೆ ಇದರಲ್ಲಿ ಮೇನ್ ಆಗಿ 3 or 4 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ಸ್ ಅಂದರೆ ಕಂಪೇರಿಸನ್ ಆಫ್ ಥಿನ್ ಲೇಯರ್ ಕ್ರೊಮಟೋಗ್ರಫಿ ವಿತ್ ಪೇಪರ್ ಕ್ರೊಮಟೋಗ್ರಫಿ. ಥಿನ್ ಲೇಯರ್ ಕ್ರೊಮಟೋಗ್ರಫಿನ ಪೇಪರ್ ಕ್ರೊಮಟೋಗ್ರಫಿ ಜೊತೆಗೆ ಕಂಪೇರ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಎಕ್ಸ್ಪ್ಲೈನ್ ದಿ ಆರ್ ಕಂಪೇರಿಸನ್ ಆಫ್ ಥಿನ್ ಲೇಯರ್ ಕ್ರೊಮಟೋಗ್ರಫಿ ವಿತ್ ಪೇಪರ್ ಕ್ರೊಮಟೋಗ್ರಫಿ ಅಂತ ಜಾಸ್ತಿ ಕೇಳುವಂತಹ ಕ್ವಶನ್ನೇ ಇದು. ಆವಾಗ ಏನು ಮಾಡಬೇಕು, ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಹೇಗೆ ಸ್ಪಾಟ್ ಮಾಡ್ತೀವಿ, ಅದರಲ್ಲಿ ಹೇಗೆ ಯಾವ ರೀತಿ ಪ್ರೊಸೆಸ್ ಯೂಸ್ ಮಾಡ್ತೀವಿ, ಡೆವಲಪ್ಮೆಂಟ್ ಅದರಲ್ಲಿ ಹೇಗಾಗುತ್ತೆ, ವಿಜುವಲೈಸೇಷನ್ ಹೇಗಾಗುತ್ತೆ ಥಿನ್ ಲೇಯರ್ ಕ್ರೊಮಟೋಗ್ರಫಿಯಲ್ಲಿ, ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಸ್ಪಾಟಿಂಗ್ ಹೇಗೆ ಮಾಡ್ತೀವಿ, ಯಾವ ರೀತಿಯ ಪೇಪರ್ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಅದರಲ್ಲಿ ಮೊಬೈಲ್ ಫೇಸ್ ಯಾವುದು, ಸ್ಟೇಷನರಿ ಫೇಸ್ ಯಾವುದು, ವಿಜುವಲೈಸೇಷನ್ ಹೇಗೆ ಮಾಡ್ತೀವಿ, ಡೆವಲಪ್ಮೆಂಟ್ ಹೇಗೆ ಮಾಡ್ತೀವಿ, ಪ್ರತಿಯೊಂದನ್ನು ನೀವು ಕಂಪೇರ್ ಮಾಡಿ ಹೇಳ್ತಾ ಹೋದರೆ ಆಯಿತು. ಇಂಪಾರ್ಟೆಂಟ್ ಯಾವಾಗಲೂ ಕೇಳುವಂತಹ ಕ್ವಶನ್ಸ್ ಕಂಪೇರಿಸನ್ ಆಫ್ ಥಿನ್ ಲೇಯರ್ ಕ್ರೊಮಟೋಗ್ರಫಿ ವಿತ್ ಪೇಪರ್ ಕ್ರೊಮಟೋಗ್ರಫಿ. ಇಲ್ಲಿಗೆ ಪೇಪರ್ ಕ್ರೊಮಟೋಗ್ರಫಿ ಚಾಪ್ಟರ್ ಮುಗೀತು. ಪೇಪರ್ ಕ್ರೊಮಟೋಗ್ರಫಿ ಮತ್ತು ಥಿನ್ ಲೇಯರ್ ಕ್ರೊಮಟೋಗ್ರಫಿ ದಟ್ ಮೀನ್ಸ್ ಪ್ಲೇನರ್ ಕ್ರೊಮಟೋಗ್ರಫಿ ಚಾಪ್ಟರ್ ಇಲ್ಲಿಗೆ ಮುಗೀತು. ಇದರಿಂದ ನಿಮಗೆ ಬರುವಂಥದ್ದು 4 ಮಾರ್ಕ್ಸ್. ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು. ಡೈರೆಕ್ಟ್ 4 ಮಾರ್ಕ್ಸ್ ಕೇಳ್ಬೋದು ಆರ್ 1 ಮಾರ್ಕ್ 2 ಮಾರ್ಕ್ ಹೇಗೆ ಬೇಕಾದರೂ ಮಾರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಈಸಿ ಆ್ಯಂಡ್ ಇಂಪಾರ್ಟೆಂಟ್.